ಹೈ ಗೈಸ್, ವೆಲ್ಕಮ್ ಟು ಕನ್ನಡ ಟೆಕ್ಕಿ. ಲಾಸ್ಟ್ ವೀಡಿಯೋನ ಕನ್ಸ್ಟೆಂಟ್ ಆ್ಯಡ್ ಮಾಡತ್ತಿದ್ವಿ. ನೀವು ನೋಡಿಲ್ಲ ಅಂದರೆ ಲಾಸ್ಟ್ ವೀಡಿಯೋ ನೋಡ್ಕೊಂಬರ್ರಿ. ಇವತ್ತೊಂದು ಇಂಪಾರ್ಟೆಂಟ್ ಕನ್ಸ್ಟೆಂಟ್ ಬಗ್ಗೆ ಮಾತಾಡೋಣ. ನಮ್ಮದೊಂದು ಎಂಪ್ಲಾಯಿ ಟೇಬಲ್ ಐತಿ. ಇಲ್ಲಿ ಐ ಡಿ ಅಂತೇಳಿ ಒಂದು ಕಾಲಮ್ ಐತಿ. ಇನ್ನೊಂದು ಕಾಲಮ್ ನಾವು ಏಜ್ ಅಂತ ತೊಗೊಳ್ಳೋಣ. ಏಜಿನ ಡೇಟಾ ಟೈಪ್ ಇಂಟ್ ಅಂತ ಕೊಡೋಣ. ಇಲ್ಲಿ ಒಂದು ಚೆಕ್ ಅಂತ ನಮ್ದು ಕನ್ಸ್ಟೆಂಟ್ ಬರ್ತೈತಿ. ಚೆಕ್ ಅಂತ ಕೊಟ್ಟ ಒಳಗೆ ಕಂಡೀಷನ್ ಬರಿಬೋದು ನಾವು. ಈಗ ನಮಗೆ ಏಜ್ ಕಾಲಮ್ ಐತಿ. ನಾವು ಅದನ್ನು ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂತ ಕೊಡೋಣ. ಈಗ ಇದ್ರೊಳಗೆ ಅಂದಾಗ ನಾವು ನೆಕ್ಸ್ಟ್ ಟೈಮ್ ಯಾವಾಗಿದ್ದರೂ ಈ ಟೇಬಲ್ನಾಗ ವ್ಯಾಲ್ಯೂ ಇನ್ಸರ್ಟ್ ಮಾಡೋ ಮುಂದೆ, ರೋ ಇನ್ಸರ್ಟ್ ಮಾಡೋ ಮುಂದೆ ಏಜ್ ಲೆಸ್ ದೆನ್ 18 ಕೊಟ್ಟರೆ ತೊಗೊಳ್ಳಲ್ಲ, ಎರರ್ ತೋರಿಸ್ತೈತಿ. ನಾವು ವ್ಯಾಲ್ಯೂ ಇನ್ಸರ್ಟ್ ಮಾಡಿ ನೋಡೋಣ ಅಂತ. ನಮ್ದಿಲ್ಲೇ ಇನ್ಸರ್ಟ್ ಕ್ವೆರಿ ಬರೆಯೋಣ. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಎಂಪ್ಲಾಯಿ ಅಂತ ಕೊಡೋಣ. ಇನ್ಸರ್ಟ್ ಇಂಟು ಎಂಪ್ಲಾಯಿ ಬ್ರ್ಯಾಕೆಟ್ ಒಳಗೆ ನಮ್ಮ ಕಾಲಮ್ ನೇಮ್ಸ್ ಐ ಡಿ ಮತ್ತು ಏಜ್, ಆಮೇಲೆ ವ್ಯಾಲ್ಯೂಸ್ ಅಂತ ಬರ್ತೈತಿ. ವ್ಯಾಲ್ಯೂಸ್ ಆದಮೇಲೆ ಐ ಡಿಗೆ 1 ಅಂತ ಕೊಡೋಣ, ಏಜಿಗೆ 17 ಅಂತ ಕೊಡೋಣ. ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡೋಣ. ಈಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ ಮೇಲೆ ನಮ್ಮದಿಲ್ಲಿ ಎರರ್ ತೋರಿಸಾತೈತಿ. ಇನ್ಸರ್ಟ್ ಇಂಟು ಕ್ವೆರಿ ಎರರ್ ಏನಂದ್ರೆ ಕನ್ಸ್ಟ್ರೆಂಟ್ ವೈಲೇಟ್ ಆಗೈತೆ ಅಂತ ಒಂದು ಎರರ್ ತೋರಿಸ್ತೈತಿ. ಅದಕ್ಕೆ ಯಾಕಂದ್ರೆ ಕಂಡೀಷನ್ ನಮ್ಮದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಐತಿ. ಈಗ 18 ಕೊಟ್ಟು ಎಕ್ಸಿಕ್ಯೂಟ್ ಮಾಡೋಣ ನೋಡೋಣ. ಅವಾಗ ಇನ್ಸರ್ಟ್ ಇಂಟು ಎಂಪ್ಲಾಯಿ ಎಕ್ಸಿಕ್ಯೂಟ್ ಆಯ್ತು. ಇದೊಂದು ಇಂಪಾರ್ಟೆಂಟ್ ಕನ್ಸ್ಟ್ರೆಂಟ್. ಇದನ್ನು ಈಗ ನಾವು ಏಜ್ ಇನ್ಸರ್ಟ್ ಆಗೈತಿಲ್ಲ ಅಂತ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಇಲ್ಲಿ ಟೇಬಲ್ ನೋಡ್ಬೋದು, ನಮ್ದು ಏಜ್ 18 ಅಂತ ಇನ್ಸರ್ಟ್ ಆಗೈತಿ. ಇನ್ಸರ್ಟ್ ಕ್ವೆರಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಅದರದ್ದು ಮತ್ತೆ ನೆಕ್ಸ್ಟ್ ವೀಡಿಯೋನಾಗ ನೋಡೋಣ ಹೆಂಗೆ ಬರೀತಾರೆ ಅಂತೇಳಿ. ಥ್ಯಾಂಕ್ ಯು.